ನಮಸ್ಕಾರ ವೀಕ್ಷಕರೇ, ಯಾವಾಗ ರೆವಿನ್ಯೂ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು ನಂತರ ಒಂದು ದಂಧೆನೇ ಶುರು ಆಗಿಬಿಟ್ಟಿದೆ. ಅದು GPA ಮಾಡ್ಕೊಳ್ಳೋದು. ಪ್ರತಿಯೊಂದು ಪ್ರಾಪರ್ಟಿನೂ ಕೂಡ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, GPA ಮಾಡ್ಕೊಳ್ಳಿ. ನಂತರ ರಿಜಿಸ್ಟ್ರೇಷನ್ ಬಿಟ್ಟಾಗ ರಿಜಿಸ್ಟರ್ ಮಾಡ್ಕೊಳ್ಳಿರಂತೆ ಅಥವಾ ನಿಮ್ಗೆ ಬೇಕಾಗಿರೋರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬೋದು. ಜನರಲ್ ಪವರ್ ಆಫ್ ಅಟಾರ್ನಿನೇ ನಾವು ಬರ್ಕೊಡ್ತಾ ಇದ್ದೀವಿ. ನಿಮ್ಗೆ ಯಾವ ಸಮಸ್ಯೆ ಏನೂ ಇರಲ್ಲ, ನೀವು ಪೂರ್ತಿ ಹಣನ ಕೊಟ್ಬಿಟ್ಟು GPA ಮಾಡ್ಕೋಬಿಡಿ ಅಂತೇಳಿ ಎಷ್ಟೋ ಜನ ಲ್ಯಾಂಡ್ ಡೆವಲಪರ್ಸ್ಗಳಾಗಿರ್ಬೋದು, ಭೂಮಾಲೀಕರಾಗಿರ್ಬೋದು, ಈ ರೀತಿಯಾದ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ GPAನ ಏನಕ್ಕೆ ಮಾಡ್ತಾ ಇದ್ರು, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ರು ಅನ್ನೋದನ್ನೇ ಕೆಲವರು ಮರ್ತ್ಬಿಟ್ಟಿದ್ದಾರೆ. GPAನ ಯಾವಾಗ ಮೂಲ ಮಾಲೀಕರು ಏನಿರ್ತಾರೆ, ಆ ಜಮೀನಿಗೆ ಆಗಿರ್ಬೋದು, ಆ ಪ್ರಾಪರ್ಟಿಗೆ ಆಗಿರ್ಬೋದು, ಅವರ ಪ್ರೆಸೆನ್ಸ್ ಏನು ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅಂತೇಳಿ ಈ GPAಗಳನ್ನ ಜಾರಿಗೆ ತಂದಿದ್ದು. ಅಂದರೆ ಕೆಲವೊಬ್ಬರು ಅನಾರೋಗ್ಯ ಸಮಸ್ಯೆಯಿಂದ ಕೆಲವೊಂದು ಕಾರ್ಯಗಳನ್ನ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಬೇರೆ ಒಂದು ದೇಶದಲ್ಲಿರುವಂಥ ಸಂದರ್ಭದಲ್ಲಿ, ಅಥವಾ ಬೇರೆ ಇನ್ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಇರುವಂಥ ಸಂದರ್ಭದಲ್ಲಿ ಈ GPAನ ಪ್ರಾರಂಭ ಮಾಡಿದಂಥದ್ದು. GPA ಹೋಲ್ಡರ್ಗಳನ್ನ ಮಾಡಿ ಒಬ್ಬರಿಗೆ ನಂಬಿಕಸ್ಥರಿಗೆ GPAನ ಮಾಡಿಕೊಡ್ತಾ ಇದ್ರು. ನಮ್ಮ ಪರವಾಗಿ ನೀವೇನೆಲ್ಲ ಕೆಲಸ ಮಾಡಬೇಕು ಅಂತ. ಈಗಾಗಲೇ GPA ಪರವಾದಂಥ ತುಂಬ ವಿಡಿಯೋಗಳಿದೆ. ಯಾವೆಲ್ಲ ಥರ GPA ಇದೆ, ಅದರಲ್ಲಿ ಅಷ್ಟು ಟೈಪ್ಸ್ ಬರುತ್ತೆ, ಯಾವಾಗ ಯಾವ GPAನ ಮಾಡಿಕೊಡ್ತಾರೆ, ಅದರ ಅಸ್ತಿತ್ವ ಯಾವ ರೀತಿ ಇರುತ್ತೆ ಅನ್ನೋದು ಪ್ರತಿಯೊಂದು ವಿಡಿಯೋ ಇದೆ. ನೋಡಿ ತಿಳ್ಕೊಳ್ಳಿ. GPA ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಿದೆ. ಯಾವುದೇ ಕಾರಣಕ್ಕೂ ಈ GPA ಮಾಡಿಸೋದಕ್ಕೆ ಹೋಗಬೇಡಿ. ಒಬ್ಬರು ನನಗೆ ಪ್ರಶ್ನೆನ ಕೇಳಿದ್ರು, ನಾವು ಒಂದು ಸೈಟ್ನ ಖರೀದಿ ಮಾಡಿದ್ವಿ ಮಾರ್ಚ್ 2025ರಲ್ಲಿ. ನಾನೊಂದು ಸೈಟ್ನ ತೊಗೊಂಡಿದ್ವಿ, ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳಿ ಅವರು GPAನ ಮಾಡಿಕೊಟ್ಟಿದ್ರು. ಇವಾಗ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರೆ GPA ಇದೆಯಲ್ಲ, ನೀವೇ ನಿಮ್ಮ ಹೆಸರಿಗೆ ಸೇಲ್ ಡೀಡ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ. GPA ಹೊಂದಿರೋಂಥ ವ್ಯಕ್ತಿ ತಮ್ಮ ಹೆಸರಿಗೆ ತಾವೇ ಸೇಲ್ ಡೀಡ್ನ ಮಾಡ್ಕೊಳಕ್ಕೆ ಬರುತ್ತಾ? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಯಾವುದೇ GPA ಹೋಲ್ಡರು ತಮ್ಮ ಹೆಸರಿಗೆ ಆ ಒಂದು ಆಸ್ತಿಯನ್ನು ವರ್ಗಾವಣೆ ಮಾಡ್ಕೋಬಾರ್ದು ಅಂತೇಳಿ ಇರೋವಂಥದ್ದು. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ತಿಳಿಸಿರೋದೇನು ಅಂದರೆ, ಯಾವುದೇ ಒಂದು ಆಸ್ತಿ ಹಕ್ಕುಗಳನ್ನಾಗಿರ್ಬೋದು ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಟೈಟಲ್ನಾಗಿರ್ಬೋದು ವರ್ಗಾಯಿಸೋದಕ್ಕೆ GPA ಅನ್ನೋದು ಒಂದು ಸಾಧನ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿದೆ. ನೀವು GPA ಥ್ರೂ ಯಾವುದೇ ಮಾಲೀಕತ್ವವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ GPA ಮುಖಾಂತರ ನೀವು ನಿಮ್ಮ ಹೆಸರಿಗಂತೂ ಪ್ರಾಪರ್ಟಿನ ಸೇಲ್ ಡೀಡ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು GPAಗಳನ್ನ ಮಾಡ್ಕೊಳ್ಳಿ. GPA ಮುಖಾಂತರ ನೀವು ಖಾತಾವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಈ ಖಾತಾವನ್ನು ಮಾಡ್ಕೋಬೇಕು ಅಂದರೆ ಅದು ಹೋಲ್ಡರ್ ಖಾತಾ ಆಗುತ್ತೆ, ನಿಮಗೆ ಮಾಲೀಕರಾಗಿ ಬರೋದಿಲ್ಲ. ಮೂಲ ಮಾಲೀಕರು ಯಾರಿರ್ತಾರೆ ಅವರ ಹೆಸರಿಗೆ ಖಾತಾ ಹೋಗುವಂಥದ್ದು. ನೀವು ಕೇವಲ ಏನಾಗಿರ್ತೀರಾ ಅಂದರೆ ಆ ಒಂದು ಪ್ರಾಪರ್ಟಿಯ ಮಾಲೀಕರಿಗೆ ಏಜೆಂಟ್ ಆಗಿರ್ತೀರ. GPA ಹೋಲ್ಡರ್ ಏನಿರ್ತಾರೆ ಅವರು ಏಜೆಂಟ್ ಆಗಿರ್ತಾರೆ ಹೊರತು ಯಾವತ್ತೂ ಕೂಡ ಮಾಲೀಕರಾಗೋದಿಲ್ಲ. ಆ ಒಂದು GPAನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ಫಸ್ಟು ನೀವು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಸೇಲ್ ಡೀಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ, ಅಥವಾ ಯಾವೆಲ್ಲ ಕಂಡೀಷನ್ಸ್ ಇದೆ, ಏನಿದೆ ಅದನ್ನ ತಿಳ್ಕೊಳ್ಳಿ. ಫಸ್ಟು ತಿಳ್ಕೊಂಡು ಆನಂತರ ಈ GPAಗಳನ್ನ ಮಾಡ್ಕೊಳ್ಳಿ. ಆದಷ್ಟು ರೆವಿನ್ಯೂ ಪ್ರಾಪರ್ಟಿಗಳನ್ನ GPA ಅಡಿಯಲ್ಲಿ ಮಾಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. GPAಗೆ ಸಂಬಂಧಪಟ್ಟ ತುಂಬ ವಿಡಿಯೋಗಳಿದೆ, ಅದನ್ನು ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. GPAಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಂಶಯಗಳಿದ್ರೂ ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.